ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪೂಜಾ. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇದು ಬಂದು ಸಂಡೇಯ ಒಂದು ಕಂಪ್ಲೀಟ್ ವಿಡಿಯೋ ಆಗಿರುತ್ತೆ. ನಮ್ಮ ಸಂಡೇ ಹೇಗಿತ್ತು ಈ ಲಾಸ್ಟ್ ವೀಕ್ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವತ್ತು ನನಗೆ 4 ಲೊಕೇಶನಲ್ಲಿ ವರ್ಕ್ ಬುಕ್ ಆಗಿತ್ತು. ಒಂದು ಕಡೆಗೆ ನಾನು ಸ್ಟೂಡೆಂಟ್ಸ್ನ ಕಳಿಸ್ಕೊಟ್ಟಿದ್ದೆ, ಇನ್ನೊಂದು ಕಡೆ ನಾನು ಸ್ಟೂಡೆಂಟ್ಸ್ ಆಲ್ರೆಡಿ ಹೋಗಿ ವರ್ಕ್ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ 2 ಲೊಕೇಶನಲ್ಲಿ ವರ್ಕ್ನ ಮುಗಿಸ್ಕೊಂಡು ಹೋದೆ. ಹೇಗಿತ್ತು ಇವತ್ತು ನಮ್ಮ ದಿನ, ನಮ್ಮ ವರ್ಕು ಕೂಡ ಹೇಗಿತ್ತು, ಹಾಗೆ ನಮ್ಮ ವರ್ಕ್ ಬಗ್ಗೆ ನಮ್ಮ ಕ್ಲೈಂಟ್ಸ್ ಏನೆಲ್ಲ ಹೇಳಿದ್ರು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ದಿನ ಫುಲ್ ಹೇಗಿರುತ್ತೆ, ಒಂದು ಬ್ಯುಸಿ ಪ್ರೊಡಕ್ಟಿವ್ ಡೇ ಅಂತಲೇ ಹೇಳ್ಬೋದು ಸಂಡೇ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ವೀಡಿಯೋಸ್ ನೋಡಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇವರು ಬಂದು ನನ್ನ ಕ್ಲೈಂಟ್ ಚಂದನ ಅಂತ. ಇವರ ಮದುವೆ ಟೈಮಲ್ಲಿ ನಾನೇ ಮೇಕಪ್ನ ಮಾಡಿದ್ದೆ. ಹಂಗಾಗಿ ಅವ್ರಿಗೆ ನಮ್ಮ ವರ್ಕ್ ಇಷ್ಟ ಆಗಿ ಈಗ ಅವ್ರ ಮಗುದು ಫಸ್ಟ್ ಇಯರ್ ಬರ್ತಡೇ ಮತ್ತು ನಾಮಕರಣ ಮಾಡ್ಕೊತಿದ್ದಾರೆ. ಅದಕ್ಕೆ ಅಂತ ಮತ್ತೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ರು. ಅವ್ರು ಕೇಳಿದ್ರ ಥರನೇ ಸಿಂಪಲ್ಲಾಗಿ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟಿದ್ವಿ. ಇವತ್ತು ನನ್ನ ಜೊತೆ ನನ್ನ 4th ಬ್ಯಾಚ್ನ ಸ್ಟೂಡೆಂಟ್ ನಂದಿನಿ ಅಂತ ಅವರು ಅಸಿಸ್ಟ್ ಮಾಡಿದ್ರು. ಫಸ್ಟ್ ಲೊಕೇಶನ್ ಇಲ್ಲಿ ಬಂದು ನಾವು ಒಂದು 8:30 ಅಷ್ಟರಲ್ಲೆಲ್ಲ ಇವ್ರಿಗೆ ವರ್ಕ್ನ ಮುಗಿಸ್ಕೊಟ್ವಿ. ಇಲ್ಲಿ ಮುಗಿಸ್ಕೊಂಡು ನಾವು ಕುಣಿಗಲ್ಗೆ ಹೋಗಬೇಕಿತ್ತು. ಹೇರ್ ಸ್ಟೈಲ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು. ಮೇಕಪ್ ತುಂಬಾ ಸಿಂಪಲ್ಲಾಗಿ ಕೇಳಿದರು. ಆಲ್ರೆಡಿ ತುಂಬಾ ಫೇರ್ ಇದ್ದಾರೆ ಅವರು. ಹಂಗಾಗಿ ಅವ್ರು ಕೇಳಿದ ಥರನೇ ಮುಗಿಸ್ಕೊಟ್ಟು ಅಲ್ಲಿಂದ ನಾವು ಮತ್ತೆ ಕುಣಿಗಲ್ಗೆ ಬಂದ್ವಿ. ಕುಣಿಗಲ್ನಲ್ಲಿ ಇವತ್ತು ಬೀಗ್ರೂಟ ಫಂಕ್ಷನ್ ಇತ್ತು. ಇವರ ಮಗನ ಎಂಗೇಜ್ಮೆಂಟು, ಮದುವೆಯಲ್ಲಿ ಮತ್ತು ನಾವೇ ಮೇಕಪ್ನ ಮಾಡಿಕೊಟ್ಟಿದ್ವಿ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ. ಇವತ್ತು ಬೀಗ್ರೂಟ ನಡೀತಾ ಇದೆ. ಅತ್ತೆ ಸೊಸೆ ಇಬ್ಬರಿಗೆ ಮೇಕಪ್ನ ಕೇಳಿದರು, ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿನ ಕೇಳಿದರು. ಅದಕ್ಕೆ ಬಂದ್ಬಿಟ್ಟು ಮತ್ತೆ ನಾವು ಇಲ್ಲಿಗೆ ಬಂದ್ವಿ. ಮನೆಗೆ ಬಂದು ರೆಡಿ ಮಾಡಿಕೊಡಿ, ಇಲ್ಲಿಂದನೇ ರೆಡಿಯಾಗಿ ನಾವು ಚೌಟ್ರಿಗೆ ಹೋಗ್ತೀವಿ ಅಂತ ಹೇಳಿದರು. ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಫಂಕ್ಷನ್ ನಡೀತಿತ್ತು. ಅಲ್ಲಿಗೇ ಬರೋಕ್ಕೆ ಕೇಳಿದರು ಫಸ್ಟು. ಹೋಗ್ತಾ ಹೇಗೋ ಆನ್ ದ ವೇಯಲ್ಲಿ ನಾನು ಹೀಗೆ ಹೋಗ್ತಿದ್ನಲ್ಲ, ಮನೆಗೆ ಬಂದು ಮಾಡಿಕೊಡ್ಬೋದಾ ಅಂತ ಕೇಳಿದ್ಕೆ ಸರಿ ಆಯಿತು ಹಂಗೆ ಮಾಡಿ, ಇಲ್ಲೇ ಬಂದುಬಿಡಿ ನಮಗೂ ಕಂಫರ್ಟ್ ಆಗಿರುತ್ತೆ ಅಂತ ಹೇಳಿದ್ರು. ಫೈನಲ್ ಆಗಿ ನಮ್ಮ ವರ್ಕ್ ಅವ್ರಿಗೆ ಏನ್ ಅನ್ಸ್ತು ಅಂತ ಕೇಳೋಣ ಬನ್ನಿ. ಹೇಳ್ಬೇಕು ಇವತ್ತು ರಿವ್ಯೂ ನೀವು ಏನ್ ಅನ್ಸ್ತು ಹೇಳಿ. ಎಷ್ಟನೇ ಸಲ ಮೇಕಪ್ ಮಾಡಿಸ್ಕೊತೀರ? 3ನೇ ಸಲ 4ನೇ ಸಲ ಇರ್ಬೇಕು. ಚೆನ್ನಾಗಿದೆ, ಇಷ್ಟ ಆಯ್ತು. ಅವ್ರ ಹೆಂಗ್ ಕಾಣ್ತಾವ್ರ ನೀವು ಸರ್? ಅವರು ಚೆನ್ನಾಗಿದೆ. ಇವ್ರ ಫಸ್ಟ್ ಟೈಮ್. ಏನ್ ಅನ್ಸ್ತು ನಿಮ್ಗೆ? ಚೆನ್ನಾಗಿದೆ, ಇಷ್ಟ ಆಯ್ತಾ? ಥ್ಯಾಂಕ್ ಯು. ಹಂಗೆ ರೀ ಒಂದು ಫೋಟೋ. ಸಿಂಪಲ್ ಆಗಿ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅತ್ತೆ ಸೊಸೆ ಇಬ್ಬರು. ತುಂಬಾ ಖುಷಿ ಪಟ್ಟರು, ನಮಗೂ ಕೂಡ ಖುಷಿ ಆಯಿತು. ಅಲ್ಲಿ ನಾವು ವರ್ಕ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ರೆಡಿ ಶಾಪ್ ಹತ್ರ ಬಂದಿದ್ರು ಇನ್ನೂ 2 ಕ್ಲೈಂಟ್ಸ್. ಅವ್ರದ್ದು ಇವತ್ತು ನಾಮಕರಣ ಫಂಕ್ಷನ್ ನಡೀತಾ ಇದೆ. ಅವರು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ರು ಬರ್ತೀವಿ ಅಂತ. ನಾನು ನನ್ನ ಸ್ಟೂಡೆಂಟ್ಸ್ ಕೇಳಿದ್ದೆ, ಹೋಗಿ ನೀವು ಹೇರ್ ಸ್ಟೈಲು ಮತ್ತು ಇದು ದುಪ್ಪಟ್ಟ ಡ್ರ್ಯಾಪಿಂಗ್ ಎಲ್ಲ ಮಾಡಿಕೊಡಿ ಅಂತ. ಇವರಿಬ್ಬರು ಸಿಸ್ಟರ್ಸು ಇವತ್ತು ಲೆಹಂಗಾನ ಹಾಕ್ಕೊಂಡು ಇಬ್ಬರು ಒಂದೇ ಥರ ಹೇರ್ ಸ್ಟೈಲ್ನ ಕೇಳಿದರು. ಹಾಗೆ ಮೇಕಪ್ನು ಕೂಡ ಕೇಳಿದರು. ಅವ್ರು ಕೇಳಿದ ಥರನೇ ಹೇರ್ ಸ್ಟೈಲೆಲ್ಲ ಆಲ್ರೆಡಿ ಕಾವ್ಯ ಮತ್ತು ನನ್ನ ಇನ್ನೊಬ್ಬರು ಸ್ಟೂಡೆಂಟ್ಸ್ ಇಂಚನ ಅವರು ಹೋಗಿ ಆಲ್ರೆಡಿ ಮಾಡ್ತಾ ಇದ್ರು. ನಾನು ಇವಾಗ ಬಂದು ಮೇಕಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಕಪ್ನ ಅಕ್ಕ ಹೆಂಗ್ ನನ್ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೆ ಅದು ಓಕೆ, ಅದೇ ಬೂದಿಗೆ ಮಾತ್ರ ಬೇಡ. ಫಸ್ಟ್ ಟೈಮ್ ಮಾಡಿಸ್ತೀರಾ? ಹೌದೌದು, ನನ್ ಮದ್ವೆಲ್ಲೂ ಮಾಡ್ಸಿಲ್ಲ ಅಕ್ಕ. ನೀವು ಚೆನ್ನಾಗಿ ಮಾಡ್ಬೇಕು. ನನ್ ಮದ್ವೆಲ್ಲೂ ಮಾಡ್ಸಿಲ್ಲ ಅಕ್ಕ, ಚೆನ್ನಾಗಿರ್ಬೇಕು. ನಾಮಕರಣಕ್ಕೆ ಮಾಡಿಸ್ಕೊತಾ ಇದ್ದೀರಾ? ನನ್ ಮಗನ ನಾಮಕರಣಕ್ಕೆ. ಹೇರ್ ಸ್ಟೈಲ್ ಇಷ್ಟ ಆಯ್ತಾ? ಅಷ್ಟೇ ಆಯ್ತು. ಇವರು ಬಂದು ಫಸ್ಟ್ ಟೈಮ್ ಮೇಕಪ್ನ ಮಾಡಿಸ್ತಿರೋದು. ಸ್ವಲ್ಪ ಕಾನ್ಷಿಯಸ್ ಆಗಿದ್ರು. ಅಂದರೆ ಏನಾಗ್ಬಿಡುತ್ತೋ, ಅಂದರೆ ಚೆನ್ನಾಗಿ ಕಾಣಿಸಲ್ವೇನೋ, ಬೂದಿಗೆ ಆಗ್ಬಿಡುತ್ತೇನೋ ಅಂತ ಟೆನ್ಷನಲ್ಲಿದ್ದರು. ಹಂಗಾಗಿ ಮೇಕಪ್ನ ನೀವೇ ಬಂದು ಮಾಡಿಕೊಡ್ಬೇಕಂತ ಪಾಪ ವೆಯ್ಟ್ ಮಾಡಿದ್ರು. ಒಂದು 10 ನಿಮಿಷ 1/4 ಗಂಟೆ ಲೇಟ್ ಆಯಿತು. ಬಟ್ ಪೇಷನ್ಸಿಂದ ಮಾಡಿಸ್ಕೊಂಡ್ರು ಅಕ್ಕ ತಂಗಿ ಇಬ್ಬರು. ಸಿಸ್ಟರ್ಗೆ ನಮ್ಮ ಸ್ಟೂಡೆಂಟ್ ಕಾವ್ಯ ಮೇಕಪ್ನ ಮಾಡಿದ್ರು. ಇನ್ನೊಬ್ಬರು ಹೇರ್ ಸ್ಟೈಲ್ನ ಮಾಡ್ತಿದ್ರು. ಇವತ್ತು ಫುಲ್ ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಇಷ್ಟು ಜನನ ಇವತ್ತು ಚೆನ್ನಾಗಿ ಕಾಣಿಸೋ ಥರ ರೆಡಿ ಮಾಡಿದ್ದೀವಿ. ಫೈನಲ್ ಆಗಿ ನಮ್ಮ ವರ್ಕ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಅವ್ರು ಏನು ಹೇಳಿದ್ರು ಅಂತಲೂ ಕೂಡ ತೋರಿಸ್ತೀನಿ. ಹಾಗೆ ಇವರು ಜ್ಯುವೆಲ್ಸ್ನು ಕೂಡ ರೆಂಟಿಗೆ ಕೇಳಿದರು. ಜ್ಯುವೆಲ್ಸ್ನು ಕೂಡ ಸೆಟ್ ಮಾಡಿಕೊಟ್ವಿ. ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ರು. ಲೆಹಂಗಾ ಎಲ್ಲ ತುಂಬಾ ಚೆನ್ನಾಗಿ ಕಲರ್ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡಿಸಿದ್ರು. ಹಾಗಾಗಿ ಔಟ್ಪುಟ್ ಕೂಡ ತುಂಬಾ ಚೆನ್ನಾಗಿ ಬಂತಂತಲೇ ಹೇಳ್ಬೋದು. ಫೈನಲ್ ಆಗಿ ಅವ್ರಿಗೆ ಜ್ಯುವೆಲ್ಸ್ನು ಕೂಡ ಎಲ್ಲ ಸೆಟ್ ಮಾಡಿ ಕೊಟ್ವಿ. ಪಾಪ ಮನೆಯಿಂದ ಫೋನ್ ಬರ್ತಾಯಿತ್ತು, ಇಲ್ಲಿಗೆ ಬಂದು ರೆಡಿಯಾಗಿ ಹೋಗ್ತೀವಿ ಅಂತ ಹೇಳಿದ್ರಿಂದ ಫೋನ್ ಬರ್ತಾನೆ ಇತ್ತು, ಎಲ್ಲ ಜನಗಳು ಬರ್ತಿದ್ದಾರೆ ಬನ್ನಿ ಬೇಗ ಅಂತ. ಆದರೂ ಕೂಡ ಪಾಪ ಅವರು ಪೇಷನ್ಸಿಂದ ಚೆನ್ನಾಗಿ ಮಾಡಿಸ್ಕೊಂಡ್ರು. ಫೈನಲ್ ಆಗಿ ಈ ಥರ ಬಂದಿತ್ತು. ಅವ್ರಿಗೆ ಏನು ಅನಿಸ್ತಂತ ನೀವು ಕೂಡ ಕೇಳಿ. ಏನು ಅನಿಸ್ತು? ಇಷ್ಟ ಆಯ್ತಾ ನಿಮಗೆ? ಬಂತಿದ್ಯಾ ನಿಮ್ಗೆ ಕೇಳ್ದಂಗೆ? ಹೇಳಿ. ಹಿಂದೆ ತಿರುಗಿ ಎಷ್ಟು ನಿಮಗೆ ಚೆನ್ನಾಗಿದೆ. ಸ್ವಲ್ಪ ಲೇಟ್ ಆಯಿತು, ಸಾರಿ. ಹೇರ್ ಸ್ಟೈಲ್ ಮಾತ್ರ ಹಿಂದೆ ತಿರುಗಿ. ಉರ್ದುದು ಇದಕ್ಕಿಂತ ಅದೇ ಚೆನ್ನಾಗಿರೋದು ನಿಮ್ಮದು.
ಸಾರಿ, ಒಂದು 10 ನಿಮಿಷ ಕಾಲು ಗಂಟೆ ಲೇಟ್ ಆಗೈತೆ. ನನ್ನ ಮೇಲೆ ಹೇಳ್ಬಿಡಿ ಬೈದ್ರೆ ಮನೇಲಿ. ಆಯ್ತಾ? ಫೈನಲಿ ಮುಗೀತು ಇವತ್ತಿನ ಕೆಲಸ ಸಕ್ಸಸ್ಫುಲ್ಲಾಗಿ. ಎಲ್ಲರೂ ಖುಷಿಯಾಗಿ ಹೋದರು. ಈಗ ಟಿಫನ್ ಮಾಡ್ತಾಯಿದ್ದೀವಿ. ಟೈಮು 12 ಗಂಟೆ ಆಗಿದೆ. ತಿಂಡಿನ ಈಗ ಮಾಡ್ತಾರೆ. ಬೆಳಗ್ಗೆ ಎದ್ದೋಗಿದ್ದು. ಏನಿಸ್ತು? ಇವತ್ತಿನ ಕೆಲಸಕ್ಕೆ ಎಲ್ಲರೂ ಕೂಡ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಇನ್ನೊಬ್ಬರು ನಮ್ಮ ಸ್ಟೂಡೆಂಟ್ ಮಾನಸ ಅನ್ನೋರು, ಅವರು ಕೂಡ ಒಂದು ಕಡೆ ವರ್ಕಿಗೆ ಹೋಗಿದ್ದಾರೆ. ಅದು ಕೂಡ ನೇಮಿಂಗ್ ಸೆರೆಮನಿ ಮೇಕಪ್ಪು. ಏನಿಸ್ತು? ಕಾವ್ಯ ಅವ್ರು ಬಂದು ಹೇರ್ ಸ್ಟೈಲ್ ಮಾಡಿಕೊಟ್ರು. ಅರ್ಜೆಂಟಲ್ಲಿ ಹೇಳಿದ್ದು ಬಂದು ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಂದಿನಿ ಫಸ್ಟ್ ಟೈಮ್ ಬಂದಿದ್ದು ನಮ್ಮ ಜೊತೆ ವರ್ಕಿಗೆ. ಏನಿಸ್ತು? ಚೆನ್ನಾಗಿತ್ತಾ? ಇವರು ಹೇರ್ ಸ್ಟೈಲ್ಗೆ ಹೆಲ್ಪ್ ಮಾಡಿದ್ರು ಬಂದು. ಥ್ಯಾಂಕ್ಸ್ ಎಲ್ಲರಿಗೂ. ತಿಂಡಿ ಮಾಡ್ತಾಯಿದ್ದೀವಿ. ಈಗ ತಿಂಡಿ ಮಾಡ್ಕೊಂಡು ಮುಂದಿನ ಕೆಲಸ. ವರ್ಕೆಲ್ಲ ಮುಗಿಸಿ ಟಿಫನ್ ಕೂಡ ಶಾಪಲ್ಲೇ ಮಾಡಿಕೊಂಡು ಮನೆಗೆ ಬಂದೆ. ಮನೇಲಿ ಮಕ್ಕಳಿಗೆ ಅಜ್ಜಿ ಬೆಳಿಗ್ಗೆ ದೋಸೆ ಎಲ್ಲ ಮಾಡಿಕೊಟ್ಟಿದ್ರು. ದೋಸೆ ಹಿಟ್ಟು ಫ್ರಿಡ್ಜಲ್ಲಿ ಇತ್ತು. ಹಂಗಾಗಿ ಈಗ ಏನಾದರೂ ಬೇಕು ಸ್ನ್ಯಾಕ್ಸ್ ಅಂತ ಕೇಳಿದ್ರು ಮಕ್ಕಳು. ಹಂಗಾಗಿ ಎಗ್ಗಲ್ಲಿ ಏನಾದರೂ ಮಾಡೋಣ ಸ್ಪೆಷಲ್ಲಾಗಿ, ಅಂದರೆ ಡಿಫ್ರೆಂಟಾಗಿ, ಸ್ಪೆಷಲ್ ಏನಲ್ಲ, ಡಿಫ್ರೆಂಟಾಗಿ ಮಾಡೋಣ ಸ್ವಲ್ಪ ಅನ್ನಿಸ್ತು. ಹಾಗಾಗಿ ಮನೇಲಿ ಇದನ್ನೆಲ್ಲ ಇವತ್ತು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಮಕ್ಕಳಿಗೆ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲು. 1-2 ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮ್ಲೆಟ್ಗೆ ನಾವು ಯಾವ ರೀತಿ ಮಿಕ್ಸ್ ಮಾಡ್ಕೊತೀವೋ ಆ ಥರನೇ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಒಂದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂಥರ ಮಕ್ಕಳಿಗೆ ತರಕಾರಿಗಳೆಲ್ಲ ಡೈರೆಕ್ಟಾಗಿ ತಿನ್ನಿ ಅಂದರೆ ತಿನ್ನಲ್ಲ. ಅದೇ ಈ ಥರ ಒಂದು ಏನಾದರೂ ಮಾಡಿಕೊಟ್ಟಾಗ ಅದ್ರ ಜೊತೆಯಲ್ಲಿ ತರಕಾರಿಗಳು ಕೂಡ ಹೊಟ್ಟೆ ಒಳಗಡೆ ಹೋಗುತ್ತೆ. ಹಾಗಾಗಿ ಒಂದು ಕ್ಯಾರೆಟ್ನು ಕೂಡ ಆ್ಯಡ್ ಮಾಡಿ ಅದಕ್ಕೆ ನಾನು ಒಂದು 5-6 ಮೊಟ್ಟೆಗಳನ್ನ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಪೆಪ್ಪರ್ ಪೌಡರ್ನು ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡರ್ನು ಕೂಡ ಹಾಕ್ಕೋಬೋದು. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಬೋದು. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಸೇಮ್ ಆಮ್ಲೆಟ್ಗೆ ನಾವು ಯಾವ ಥರ ಮಿಕ್ಸ್ ಮಾಡ್ಕೊತೀವೋ ಅದೇ ಥರ ಮಿಕ್ಸ್ ಮಾಡಿ ಇದನ್ನು ನಾನು ಪಡ್ಡು ಪ್ಲೇಟಲ್ಲಿ ಬೇಯಿಸ್ತಾ ಇದ್ದೀನಿ. ಇವತ್ತು ಯೂಟ್ಯೂಬಲ್ಲಿ ಒಂದ್ಸಲ ನೋಡಿದ್ದೆ ನಾನು. ಕಿಡ್ಸ್ಗೆ ಸ್ನ್ಯಾಕ್ಸ್ ರೆಸಿಪಿ ಅಂತೇನೋ ಯಾವಾಗಲೂ ಸರ್ಚ್ ಮಾಡಿದಾಗ ಒಂದ್ಸಲ ನೋಡಿದ್ದೆ. ಬಟ್ ಟ್ರೈ ಮಾಡೋಕ್ಕೆ ಇವತ್ತು ಟೈಮ್ ಸಿಕ್ತು. ಸ್ವಲ್ಪ ಉಪ್ಪನ್ನು ಸೇರಿಸಿ ಇವಾಗ ನಾನು ಮತ್ತು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರ್ ಖಾಲಿ ಆಗಿಬಿಟ್ಟಿತ್ತು. ಹಂಗಾಗಿ ಮನೆಯಲ್ಲಿರೋವಂಥ ಚಿಲ್ಲಿ ಪೌಡರ್ನೇ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಎಗ್ದು ಯೆಲ್ಲೋ ಕಲರ್ ಏನಿರುತ್ತೆ ಭಂಡಾರ ಅದು ಫುಲ್ಲು ಸ್ಮ್ಯಾಶ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ದೊಡ್ಡದು ಬೌಲ್ ತೊಗೋಬೇಕಿತ್ತು ಅನ್ನಿಸ್ತು. ಬಟ್ ಓಕೆ, ಅದರಲ್ಲೇ ಹಾಕ್ಬಿಟ್ಟಿದ್ದೀನಲ್ಲ ಅಂತ ನಾನು ಮ್ಯಾನೇಜ್ ಮಾಡಿಕೊಂಡು ಅದರಲ್ಲೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅರ್ಜೆಂಟಿಗೆ ಏನಾದರೂ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಸ್ನ್ಯಾಕ್ಸ್ನ ಕೇಳ್ತಾರೆ ಅಂದಾಗ, ಇಲ್ಲ ಹೊಟ್ಟೆ ಹಸಿತಿದೆ ಅಂತ ಸಡನ್ನಾಗಿ ಏನಾದರೂ ಕೇಳ್ತಾರೆ ಅಂದಾಗ ಹೊರಗಡೆಯಿಂದ ಚಿಪ್ಸು ಲೇಸು ಆ ಥರದ್ದು ತಂದು ಕೊಡೋದಕ್ಕಿಂತ ಅದೇ ದುಡ್ಡಿಗೆ ಮೊಟ್ಟೆನ ತಂದು ಈ ಥರ ಮಾಡಿಕೊಡ್ಬೋದು. ಇವತ್ತು ಸಂಡೇ ಆಗಿತ್ತು, ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಅಂದರು ಮನೆಯವರು. ಬಟ್ ಯಾಕೋ ನನಗೆ ಬೇಡ ಅಂತ ಅನ್ನಿಸ್ತು. ಏಕೆಂದರೆ ಏನೋ ಈಗೆಲ್ಲ ಚಿಕನ್ಗೆಲ್ಲ ಏನೋ ಕಾಯಿಲೆ ಬರ್ತಿದೆ ಅಂತ ಬೇರೆ ಹೇಳ್ತಿದ್ದಾರೆ. ಹಂಗಾಗಿ ಸ್ವಲ್ಪ ಭಯ ಆಯಿತು. ಬೇಡ ಅಂದ್ಬಿಟ್ಟು ಅದಕ್ಕೆ ಮೊಟ್ಟೆಲೇ ಮಾಡೋಣ. ಮೊಟ್ಟೆ ಅಂದರೆ ಇದು ಫಾರಮ್ ಕೋಳಿಗಳಿಂದ ಬರೋದಲ್ವಾ, ಬಾಯ್ಲರ್ ಕೋಳಿಗೆ ಜಾಸ್ತಿ ಏನೋ ಪ್ರಾಬ್ಲಮ್ ಆಗಿದೆ ಈಗ ಅಂತ ಬೇರೆ ಬರ್ತಿತ್ತು. ಅದಕ್ಕೆ ಮಕ್ಕಳೆಲ್ಲ ತಿಂತಾರೆ, ಬೇಡ ಯಾಕೋ ಅಂತ ಅನ್ನಿಸ್ತು. ಅದಕ್ಕೆ ಬೇಡ ಅಂದ್ಬಿಟ್ಟು ಮೊಟ್ಟೆಲೇ ಮಾಡೋಣ ಅಂತ ಮಾಡ್ತಿದ್ವಿ. ಸ್ವಲ್ಪ ತಿಕ್ಕಾಯಿತು, ಅಂದರೆ ತರಕಾರಿ ಎಲ್ಲ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಹಂಗಾಗಿ ಅದಕ್ಕೆ ಇನ್ನೂ 1-2 ಮೊಟ್ಟೆನ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ನಾನು. ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಆಮೇಲೆ ನಾವು ಪಡ್ಡು ಪ್ಲೇಟ್ಗೆ ಹಾಕಬೇಕು. ಸ್ವಲ್ಪ ಸಪ್ಪೆ ಥರ ಏನಾದ್ರು ಅನ್ನಿಸ್ತಂದರೆ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗೋಲ್ಲ. ಈಗಿನ ಮಕ್ಕಳಂತೂ ಗೊತ್ತಲ್ವಾ, ಟೇಸ್ಟಾಗಿಲ್ಲ ಅಂದರೆ ಯಾವುದೂ ಕೂಡ ತಿನ್ನಲ್ಲ. ಹಂಗಾಗಿ ನೋಡಿಕೊಂಡು ಆಮೇಲೆ ನಾವಿವಾಗ ಪಡ್ಡು ಪ್ಲೇಟ್ನ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಚ್ಕೋಬಾರ್ದು ಅಂತ. ಆಯಿಲ್ನ ಹಾಕ್ಕೊಂಡ್ಮೇಲೆ ನಾನೀಗ ಏನು ಆಮ್ಲೆಟ್ ಮಿಕ್ಸ್ನ ಮಾಡ್ಕೊಂಡಿದ್ದೆ ಅದನ್ನು ಎಲ್ಲ ಒಂದು ಪಡ್ಡು ಪ್ಲೇಟಿಗೆ ಎಲ್ಲದಕ್ಕೂ ಫಿಲ್ ಮಾಡ್ತಾಯಿದ್ದೀನಿ. ಫಸ್ಟು ಸೆಂಟರಲ್ಲಿ ಇರೋದಕ್ಕೆ ಮಾಡಬಾರ್ದು, ಯಾಕೆಂದರೆ ಅಲ್ಲಿ ಜಾಸ್ತಿ ಏನು ಬೆಂಕಿ ಜಾಸ್ತಿ ಇರುತ್ತಲ್ವ, ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ನಾನು ಲಾಸ್ಟ್ ಸೈಡಲ್ಲಿ ಏನಿದೆ ಕಾರ್ನರಲ್ಲಿರೋ ಅಂಥದಕ್ಕೆಲ್ಲ ಫಸ್ಟ್ ಫಿಲ್ ಮಾಡಿಕೊಂಡು ಆಮೇಲೆ ಮಧ್ಯದಕ್ಕೆ ಫಿಲ್ ಮಾಡ್ಕೊತಾ ಇದ್ದೀನಿ. ಇದೊಂದು ಟಿಪ್ ಅಂತಲೇ ಅನ್ಕೋಬೋದು. ಪಡ್ಡು ಮಾಡೋವಾಗ ಬೇಗ ಬೆಂದೋಗ್ಬಿಡುತ್ತೆ, ಮಧ್ಯದ್ದು ಸೀದೋಗ್ಬಿಡುತ್ತೆ ಅಂತ ಅಷ್ಟೇ. ಲಾಸ್ಟಲ್ಲಿ ಫಿಲ್ ಮಾಡಿಕೊಂಡ್ರೆ ಬೆಟರು. ನೋಡಿ, ಎಲ್ಲದಕ್ಕೂ ತುಂಬ ಜಾಸ್ತಿನೂ ಅಲ್ಲ, ಅದು ಎಷ್ಟು ಕವರ್ ಆಗುತ್ತೆ ಅಷ್ಟಕ್ಕೆ ಮಾತ್ರ ಹಾಕೋಬೇಕು. ಯಾಕಂದರೆ ಮೊಟ್ಟೆ ಆಗಿರೋದ್ರಿಂದ ಸ್ವಲ್ಪ ಉಬ್ಬಿ ಆಚೆ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಹಾಕ್ಕೊಂಡು ಮೇಲ್ಗಡೆನೂ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ಸ್ಟೀಮ್
ಮುಚ್ಚಬೇಕು, ಒಂದು ಕ್ಯಾಪ್ ಈ ಥರ ಇರುತ್ತೆ, ಅದನ್ನು ಮುಚ್ಚಿ, ಇದಿಲ್ಲ ಅಂದರೆ ಒಂದು ಪ್ಲೇಟ್ನ ಮುಚ್ಚಿದ್ರು ಓಕೆ. ಮುಚ್ಚಿಬಿಟ್ಟು ಒಂದು 2 ಮಿನಿಟ್ಸ್ ಒಳಗಡೆ ಆಗೋಗುತ್ತೆ. ತುಂಬ ಜಾಸ್ತಿನೂ ಬೇಯಿಸ್ಬೇಕಂತೇನಿಲ್ಲ, ಹಾಫ್ ಬಾಯ್ಲ್ ಆದರೂ ಕೂಡ ತಿನ್ಬೋದು, ಬಟ್ ಮಕ್ಳಿಗೆ ಇಷ್ಟ ಆಗಲ್ಲ ಹಸಿ ಹಸಿ ಇದ್ದರೆ ಅಂದ್ಬಿಟ್ಟು 2 ಕಡೆ ಇವಾಗ ನಾನು ಬೇಯಿಸ್ಕೊತೀನಿ. ಒಂದು 2 ನಿಮಿಷ ಸ್ಟೀಮಲ್ಲಿ ಚೆನ್ನಾಗಿ ಬೆಂದಮೇಲೆ ಅದಾದಮೇಲೆ ಉಳ್ದನ್ನ ಉಲ್ಟಾ ಮಾಡಬೇಕು. ನಾರ್ಮಲ್ ಸ್ಪೂನಲ್ಲಿ ಮಾಡೋದಕ್ಕಿಂತ ಫೋರ್ಕಲ್ಲಿ ಯೂಸ್ ಮಾಡಿಕೊಂಡು ಮಾಡ್ಬೋದು. ಮೊಟ್ಟೆ ತರೋದಕ್ಕೆ ಹೋದಾಗ ನನ್ನ ಮಗ ಓರಿಯೋ ಬಿಸ್ಕೆಟ್ ಬೇಕಂತ ಇದನ್ನು ಕೂಡ ಕೊಡಿಸ್ಕೊಂಡು ಬಂದಿದ್ದ. ಅದನ್ನು ಹಾಗೆ ತಿನ್ನೋದಕ್ಕಿಂತ ಅದರಲ್ಲಿ ಹೇಗೋ ಒಂದು ಮಿಲ್ಕ್ ಶೇಕ್ನ ಮಾಡಿಕೊಟ್ಬಿಡೋಣ ಅಂತ ಅನ್ನಿಸ್ತು. ಅದ್ರ ಜೊತೆ ಹಾಲು ಕೂಡ ಹೋಗಲಿ ಒಳಗಡೆ ಅಂದ್ಬಿಟ್ಟು. ನಾರ್ಮಲಾಗಿ ಬರೀ ಬಿಸ್ಕೆಟ್ ತಿಂದರೆ ಕ್ರೀಮೆಲ್ಲ ಹಲ್ಲಲ್ಲಿ ಕಚ್ಕೊಳ್ಳೋದು ಆ ಥರ ಆಗುತ್ತೆ. ನಾವು ತುಂಬ ಜಾಸ್ತಿ ಎಲ್ಲ ಈ ಥರ ಹೊರಗಡೆ ತಿಂಡಿಗಳನ್ನ ಕೊಡಿಸಲ್ಲ, ಅಪರೂಪಕ್ಕೆ ಈ ಥರ ಏನಾದರೂ ಮನೆಯಲ್ಲಿದ್ದಾಗ ಕೇಳ್ತಾರೆ ಅಷ್ಟೇ. ಹಂಗಾಗಿ ಒಂದು ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡಿಕೊಂಡು ಮಿಲ್ಕ್ ಶೇಕ್ನ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಇಲ್ಲಿ ಎಗ್ ಪಡ್ಡು ಕೂಡ ರೆಡಿಯಾಗಿತ್ತು, ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡ್ ನೋಡಿ ಈ ಥರ ಫೋರ್ಕ್ನ ಯೂಸ್ ಮಾಡಿಕೊಂಡು ನಾನು ಉಲ್ಟಾ ಮಾಡ್ತಾಯಿದ್ದೀನಿ. ನಾರ್ಮಲ್ ಸ್ಪೂನಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಹಂಗಾಗಿ ಈ ಥರ ಫೋರ್ಕಲ್ಲಿ ಆರಾಮಾಗಿ ನಾವು ಈ ಥರ ಉಲ್ಟಾ ಮಾಡ್ಬೋದು. ಒಂದರಲ್ಲಿ ಕಷ್ಟ ಆಗುತ್ತೆ ಅಂತ ಅನಿಸಿದ್ರೆ 2 ಫೋರ್ಕ್ನ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು. ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಆರಾಮಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಸ್ಕೂಲಲ್ಲೆಲ್ಲ ಇದು ಅಲೋ ಇದೆ ಅಂತಂದರೆ ಲಂಚ್ ಬಾಕ್ಸಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹಾಗೆ ಬೇಗ ಡೈಜೆಷನ್ ಕೂಡ ಆಗುತ್ತೆ. ತರಕಾರಿಗಳು ಕೂಡ ಎಲ್ಲ ಇರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಆರಾಮಾಗಿ 1 ಟೈಮ್ ಬ್ರೇಕ್ಫಾಸ್ಟ್ಗೂ ಕೂಡ ಆರಾಮಾಗಿ ಮಾಡ್ಕೊಬೋದು. ಏನು ಮಕ್ಕಳಿಗೆ ಒಂದು 4-5 ತಿಂದರೆ ಆರಾಮಾಗಿ ಹೊಟ್ಟೆ ತುಂಬೋಗ್ಬಿಡುತ್ತೆ. ನಾನು ಇದನ್ನು ಮಧ್ಯಾಹ್ನಕ್ಕೆ ಅಂತ ಮಾಡಿದೆ. ಇಷ್ಟಪಟ್ಟು ತಿಂದರು, ಖುಷಿಯಾಯಿತು ನನಗೂ ಕೂಡ. ಬೆಳಗ್ಗೆನೂ ಪಾಪ ಅಂದರೆ ಅಜ್ಜಿ ಟಿಫನ್ ಮಾಡಿಕೊಟ್ಟಿದ್ರು, ಆದರೆ ನಾನು ಬೆಳಗ್ಗೆ ಮಾಡೋಕ್ಕಾಗಿರಲಿಲ್ಲ. ಬೆಳಗ್ಗೆ ನಾವು 6:30ಗೆಲ್ಲ ಮನೆ ಬಿಟ್ಟಿದ್ವಿ. ಮತ್ತೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು ಮನೆಗೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗೋಗ್ಬಿಟ್ಟಿತ್ತು. ಹಂಗಾಗಿ ಮಧ್ಯಾಹ್ನ ಊಟಕ್ಕೆ ಮೊಸರೊಗ್ಗರಣೆ ಅನ್ನ ಮಾಡಿದ್ವಿ. ಅದ್ರ ಜೊತೆಗೆ ಇದು ಇರಲಿ ಅಂದ್ಬಿಟ್ಟು ಮಾಡಿಕೊಡ್ತಾ ಇರೋದು ನಾನು. ಒಂದು ಸ್ವಲ್ಪ ಟೈಮ್ ಆಲ್ರೆಡಿ ನಾನು ಇದನ್ನು ಮಾಡೋ ಅಷ್ಟರಲ್ಲಿ ಒಂದು 3:34 ಆಗಿತ್ತು ಅಂತ ಅನಿಸುತ್ತೆ. ಈಗ ನಾನು ಓರಿಯೋ ಬಿಸ್ಕೆಟ್ನೆಲ್ಲ ಒಂದು ಇದು ಜ್ಯೂಸರ್ ಜಾರು ದೊಡ್ಡದು ಬರುತ್ತಲ್ಲ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಮಿಲ್ಕ್ ಶೇಕ್ ಮಾಡಬೇಕಂತ ಸಪ್ರೇಟಾಗಿ ಬ್ಲೆಂಡರ್ ಎಲ್ಲ ಏನಾದರೂ ಇದೆ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಬೋದು. ನಮ್ಮ ಮನೇಲಿ ಈ ಥರ ಒಂದು ಜ್ಯೂಸರ್ ಜಾರ್ ಇದೆ, ಅದನ್ನು ನಾವು ಜ್ಯೂಸ್ಗಳು ಮತ್ತು ಈ ಥರ ಮಿಲ್ಕ್ ಶೇಕ್ ಮಾಡೋಕ್ಕೆ ಮಾತ್ರನೇ ಯೂಸ್ ಮಾಡ್ತೀವಿ. ಅದಕ್ಕೆ ನಾನೀಗ ಜಾರ್ಗೆ ಓರಿಯೋ ಬಿಸ್ಕೆಟ್ನ ಹಾಕಿದ್ದೆ, ಹಾಗೆ ಕಾದು ಆರಿರೋ ಅಂಥ ಹಾಲನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಏನಿಲ್ಲ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ನೈಸಾಗಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಸ್ವೀಟ್ ಜಾಸ್ತಿನೇ ಅನ್ನಿಸ್ತು, ಬಟ್ ಓಕೆ, ಮಕ್ಳಿಗೆ ಇಷ್ಟ ಅಲ್ವಾ, ಅಪರೂಪಕ್ಕೆ ಕೊಡೋದ್ರಿಂದ ನಾವು ಇದಕ್ಕೆ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಶುಗರ್ ಏನು ಆ್ಯಡ್ ಮಾಡ್ತಿಲ್ಲ. ಸುಮ್ಮನೆ ಮೇಲ್ಗಡೆಗೆ ಚೆನ್ನಾಗಿ ಕಾಣಲಿ ಮತ್ತು ಕುಡಿಬೇಕಾದ್ರೆ ಫಸ್ಟು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಒಂದು ಅರ್ಧ ಸ್ಪೂನ್ಗಿನ್ನ ಕಡಿಮೆ ಅಷ್ಟು ಜೇನುತುಪ್ಪನ ಈ ಥರ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ದು ಪೌಡರ್ನ ಹಾಕ್ತಾಯಿದ್ದೀನಿ. ಬಾದಾಮಿ, ಗೋಡಂಬಿ ಈ ಥರದ್ದೆಲ್ಲ ಪೌಡರ್ ಮಾಡಿಕೊಂಡು ಅದನ್ನ ಮೇಲ್ಗಡೆ ಸ್ವಲ್ಪ ಈ ಥರ ಹಾಕ್ತೆ ಅಷ್ಟೇ. ತುಂಬಾ ಚೆನ್ನಾಗಿ ಆಗಿತ್ತು. ತೋರಿಸ್ತೀನಿ ನನ್ನ ಮಕ್ಕಳ ಎಕ್ಸ್ಪ್ರೆಷನ್ ಹೇಗಿದೆ ಅಂತ. ಇದು ರೆಡಿ ಆಗೋ ಅಷ್ಟರಲ್ಲಿ ಪಡ್ಡು ಕೂಡ 2 ಕಡೆ ಬೆಂದು ರೆಡಿಯಾಗಿತ್ತು ನೋಡಿ. ಈ ಥರ ಆಯಿಲೆಲ್ಲ ಜಾಸ್ತಿ ಅಂತ ಏನು ಅನಿಸಲ್ಲ, ಡ್ರೈ ಆಗಿರುತ್ತೆ ಎಲ್ಲ ಚೆನ್ನಾಗಿ. ಟೇಸ್ಟ್ ಅಷ್ಟೇ ಸಖತ್ತಾಗಿತ್ತು. ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಫಸ್ಟ್ ಟೈಮ್ ಮಾಡಿದ್ದು, ವಿಡಿಯೋ ಮಾಡೋದೋ ಬೇಡವೋ ಅಂತ ಅಂದ್ಕೊತಿದ್ದೆ, ಆದರೂ ಚೆನ್ನಾಗಿ ಬರ್ಬೋದು ಅಂತ ಒಂದು ಹೋಪ್ ಇತ್ತು. ಹಂಗಾಗಿ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು, ತುಂಬಾ ಈಸಿಯಾಗಿ ಕೂಡ ಮಾಡ್ಬೋದು, ಕಡಿಮೆ ಖರ್ಚಲ್ಲೂ ಕೂಡ ಆಗುತ್ತೆ. ಈ ಥರ ರೆಡಿಯಾಗಿತ್ತು ಫೈನಲಾಗಿ. ಎಲ್ಲರಿಗೂ ಕೂಡ ಇನ್ನೊಂದು ಸೆಕೆಂಡ್ ಟೈಮ್ ಕೂಡ ಒಂದ್ಸಲ ಮಾಡಿಕೊಂಡೆ. ಫಸ್ಟು ಮಕ್ಕಳಿಗೆ ಮತ್ತು ಅಜ್ಜಿ ಕೂಡ ಇದ್ರಲ್ಲ ಅವರಿಗೆ ಎಲ್ಲ ಅಂತ ಕೊಟ್ಟೆ. ಅಲ್ಲೂ ಏನಾದರೂ ಪ್ರಾಬ್ಲಮ್ ಇದೆ ಅನ್ನೋರ್ಗೂ ಕೂಡ ಈ ತಿನ್ನೋದಕ್ಕೆ ತುಂಬಾ ಈಸಿ, ಆರಾಮಾಗಿ ತಿನ್ಬೋದು. ಫೈನಲಾಗಿ ರೆಡಿ ಆಯಿತು. ಎಗ್ ಪಡ್ಡು ಅಂತಲೇ ಹೇಳ್ಬೋದು, ಚೆನ್ನಾಗಿತ್ತು. ಈಗ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಫಸ್ಟು ಯಾವ್ದು ಬೇಕು ಅಂತ ಕೇಳಿದೆ, ಕೊಟ್ಬಿಟ್ಟು ಅವ್ನಿಗೆ ಕನ್ಫ್ಯೂಷನ್ನು, ಅದು ತಗೊಳ್ಳೋದಾ ಇದು ತಗೊಳ್ಳೋದಾ ಅಂತ. ಮನೆಯಲ್ಲೇ ಇದ್ದಾಗ ಏನಾದರೂ ಅವರಿಗೆ ಟೈಮ್ ಪಾಸ್ ಆಗಲ್ಲ, ಆವಾಗ ಏನಾದರೂ ಹೊರಗಡೆಯಿಂದ ತಂದುಕೊಡಿ ಅಂತ ಕೇಳ್ತಾರೆ. ಈಗಂತೂ ಹೊರಗಡೆ ತಿಂಡಿ ತಿನ್ನೋಕ್ಕೆ ತುಂಬಾ ಭಯ ಆಗುತ್ತೆ. ಅಷ್ಟು ಹೈಜಿನ್ನಾಗಿ ಹೆಲ್ತಿಯಾಗಿ ಯಾರೂ ಮಾಡಲ್ಲ, ಬರೀ ದುಡ್ಡಿಗೋಸ್ಕರ ಅಂತಲೇ ಮಾಡೋದಷ್ಟೇ. ಹಂಗಾಗಿ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ಮನೆಯಲ್ಲೇ ಮಾಡಿಕೊಟ್ರೆ ಒಳ್ಳೆಯದು ಮಕ್ಕಳಿಗೆ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದು. ಚೆನ್ನಾಗಿತ್ತು. ಮಿಲ್ಕ್ ಶೇಕ್ ಕೂಡ ಅವ್ನಿಗೆ ಇಷ್ಟ ಆಯಿತು. ಅವ್ರಿಗೆ ಸಾಕಾಗುತ್ತೆ 1 ಟೈಮ್ಗೆ, ಆರಾಮಾಗಿ ಇದು ಒಂದು ಮೀಲ್ ಥರನೇ ಆಗೋಗ್ಬಿಡುತ್ತೆ.
ಅಜ್ಜಿನೂ ಕೂಡ ತಿಂತಾಯಿದ್ರು, ಚೆನ್ನಾಗಿದೆ ಹೊಸ ಟೇಸ್ಟ್ ಅಂತ ಹೇಳಿದ್ರು. ಬಟ್ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಟಿ ವಿ ಆನ್ ಆಗಿಬಿಟ್ಟಿತ್ತು, ಹಂಗಾಗಿ ನಾನು ಒರಿಜಿನಲ್ ವಾಯ್ಸ್ನ ಇಲ್ಲಿ ಹಾಕೋಕ್ಕಾಗ್ತಿಲ್ಲ. ವೀಡಿಯೋ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡಲ್ಲಿ ಏನೋ ಕಾರ್ಟೂನ್ ಏನೋ ನೋಡ್ತಿದ್ರು, ಸುಮ್ಮನೆ ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ಅದನ್ನೇನೋ ಇಲ್ಲಿ ಆ್ಯಡ್ ಮಾಡ್ತಿಲ್ಲ. ಅಜ್ಜಿ ತರಕಾರಿಗಳೆಲ್ಲ ಇತ್ತು ಸ್ವಲ್ಪ, ಅದೆಲ್ಲ ರೆಡಿ ಮಾಡಿ ಇಡ್ತಾಯಿದ್ರು. ಅರ್ಜೆಂಟಲ್ಲಿ ಬೆಳಿಗ್ಗೆ ಹೊತ್ತು ಎಲ್ಲದನ್ನು ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಈ ಥರ ಬಂದಾಗ ಹೆಲ್ಪ್ ಮಾಡಿ ಕೊಡ್ತಾರೆ. ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಮಾಡಿ ಕೊಟ್ಟೆ, ಅವರು ಕೂಡ ಸಖತ್ತಾಗಿದೆ ಅಂತ ಹೇಳಿದ್ರು. ಬಟ್ ವೀಡಿಯೋದಲ್ಲಿ ಹೇಳೋಕ್ಕೆ ಎಲ್ಲ ನಾಚ್ಕೊತಾರೆ, ಹಾಗಾಗಿ ಯಾರ್ದು ನಾನಿಲ್ಲಿ ಒರಿಜಿನಲ್ ರಿವ್ಯೂ ಹಾಕೋದಕ್ಕಾಗಲಿಲ್ಲ. ಬಟ್ ತುಂಬಾ ಚೆನ್ನಾಗಿತ್ತು. ನಾನು ಮನೇಲಿ ಈ ಥರ ಸ್ನ್ಯಾಕ್ಸ್ ಮಾಡಿದ್ದೀನಿ ಅನ್ನೋದು ನಮ್ಮ ಮನೆಯವ್ರಿಗೆ ಗೊತ್ತಿರಲಿಲ್ಲ. ಅವರು ಕೂಡ ಹೊರಗಡೆಯಿಂದ ಕಡಲೆಕಾಯಿ, ವಾಟರ್ ಮೆಲನ್ ಎಲ್ಲ ತಂದುಬಿಟ್ಟಿದ್ರು. ಅದನ್ನು ಕೂಡ ಹಾಗೆ ಬೇಯೋದಕ್ಕಿಟ್ಟೆ, ಸಂಜೆಗಾಗುತ್ತೆ ಅಂದ್ಬಿಟ್ಟು ಬೇಯೋದಕ್ಕೆ ಇಟ್ಬಿಟ್ಟು. ಈಗ ಏನಾದರೂ ಒಂದು ಚಿಕ್ಕದಾಗಿ ಮಾಡ್ತೀವಿ ಅಂದ್ರೂ ಒಂದಷ್ಟು ಪಾತ್ರೆಗಳಾಗುತ್ತೆ, ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು ಇನ್ವಿಟೇಷನ್ ಕೊಡೋದಕ್ಕೆ ಅಂತ. ಅವ್ರಿಗೂ ಕೂಡ ಟೀ ಎಲ್ಲ ಮಾಡಿ ಕೊಟ್ಟಿದ್ವಲ್ಲ, ಅದು ಕೂಡ ಗ್ಲಾಸಸ್ಸು ಮತ್ತು ಟೀ ಮಾಡಿದ್ದೆಲ್ಲ ಇತ್ತು. ಎಲ್ಲದನ್ನು ಒಟ್ಟಿಗೆ ಕ್ಲೀನ್ ಮಾಡೋಣ ಅಂತ ಎಲ್ಲ ನಾನು ಪಾತ್ರೆಗಳನ್ನ ತೊಳ್ಕೊತಾ ಇದ್ದೀನಿ. ಅವ್ರು ಬಂದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಗೊತ್ತಿಲ್ಲ, ಅವರು ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂತ ನನಗೆ ಹೋಗ್ಬೇಕಾದ್ರೆ ಹೇಳಿದ್ರು. ಮದುವೆಗೆ ಕರೆಯೋದಕ್ಕೆ ಬಂದಿದ್ದರು ನಮ್ಮ ಮನೆಯವ್ರ ಕಡೆ ರಿಲೇಟಿವ್ಸು. ನೆಕ್ಸ್ಟ್ ವೀಕಲ್ಲಿ ಅರಸೀಕೆರೆಯಲ್ಲಿ ಮದುವೆ ಇದೆ ಅಂದ್ಬಿಟ್ಟು ಮಗನ ಮದುವೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ರು. ಬಟ್ ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳಿದ್ರು, ಆಂಟಿ ವೀಡಿಯೋಸ್ ಎಲ್ಲ ನೋಡ್ತೀನಿ ನಾನು ಕೂಡ ನಿಮ್ಮದು ಅಂತ. ನನಗೆ ಆ ಟೈಮಲ್ಲಿ ಸಡನ್ನಾಗಿ ವೀಡಿಯೋ ಎಲ್ಲ ಆನ್ ಮಾಡಿ ಅವ್ರನ್ನ ವೀಡಿಯೋಗೆ ಮಾತಾಡಿ ಅಂತ ಕೇಳೋದು ಯಾಕೋ ಅಷ್ಟು ಅನ್ಕಂಫರ್ಟಬಲ್ ಫೀಲ್ ಮಾಡಿದ್ರೆ ಅವರು ಅಂತ ಅಂದ್ಕೊಂಡು ನಾನು ವೀಡಿಯೋಸ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಖುಷಿ ಆಯಿತು, ಎಲ್ಲೆಲ್ಲೋ ಇರೋರಿಗೆ ನಮ್ಮದು ವೀಡಿಯೋ ರೀಚ್ ಆಗಿದೆಯಲ್ಲ ಅಂತ ನಿಜ ತುಂಬಾ ಖುಷಿ ಆಯಿತು. ಹಾಗೆ ಹೇಳಿದ್ರು, ಫುಲ್ ಬ್ಯುಸಿ ಬಿಡಿ ನೀವಂತೂ ಅಂತೆಲ್ಲ ಹೇಳ್ತಾಯಿದ್ರು. ಫೈನಲಾಗಿ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು, ಕಿಚನ್ ಫುಲ್ ಒಂದು ಕಡೆಯಿಂದ ಕ್ಲೀನ್ ಆಯಿತು. ಈ ಗ್ಲಾಸ್ಗಳು ಅವ್ರಿಗೆ ಟೀ ಕೊಟ್ಟಿದ್ದು, ಹಾಗಾಗಿ ಅದನ್ನು ಕೂಡ ಎಲ್ಲ ತೊಳೆದಿಟ್ಬಿಟ್ಟು ಈಗ ಮತ್ತೆ ಸಂಜೆಗೆ ಅಡುಗೆ ಮಾಡಬೇಕು. ಈಗ ಸದ್ಯಕ್ಕೆ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ರಲ್ಲ ಸಾಕಂತ ಅಂದ್ಕೊಂಡು ಕಿಚನ್ನ ಕ್ಲೀನ್ ಮಾಡಿಕೊಂಡು ನಾವು ಒಂದು ರೌಂಡು ಹೊರಗಡೆ ಹೋಗಿ ಬರೋಣ ಅಂತ ಹೊರಟ್ವಿ. ಅಜ್ಜಿ ಜೊತೆ ಹೊರಗಡೆ ಹೋಗಿ ತುಂಬಾ ದಿನ ಆಗಿಬಿಟ್ಟಿತ್ತು. ಒಂದೆರಡು ಕುಕ್ಕರ್ಗಳಿತ್ತು, ಅದು ತುಂಬ ದಿನದಿಂದ ಮೂಲೆಗೆ ಇಟ್ಬಿಟ್ಟಿದ್ದೆ ನಾನು. ಅಲ್ಯೂಮಿನಿಯಂ ಕುಕ್ಕರು, ಒಂದು ಸ್ವಲ್ಪ ಹಾಳಾಗಿತ್ತು, ಹ್ಯಾಂಡಲ್ ಹೋಗಿತ್ತು, ಕೆಲವೊಂದು ಕೂಗ್ತಾ ಇರಲಿಲ್ಲ ಸರಿಯಾಗಿ, ಮೂಲೆಗೆ ಇಟ್ಬಿಟ್ಟಿದ್ದೆ. ಸರಿ ಮಾಡ್ಸೋಕ್ಕೂ ಕೂಡ ಟೈಮ್ ಇರಲಿಲ್ಲ. ಅಜ್ಜಿ ಬಂದಾಗೆಲ್ಲ ಹೇಳ್ತಿದ್ರು, ಇದು ಎಷ್ಟು ದಿವಸದಿಂದ ಇಲ್ಲೇ ಇದೆ ಇದನ್ನು ಸರಿ ಮಾಡಿಸ್ಲಿಲ್ಲ ಅಂತ. ಅದಕ್ಕೆ ಇವತ್ತು ನೋಡೋಣ ಸರಿ ಮಾಡಿಸೋಣ ಅಂತ ಹೋದ್ವಿ. ಬಟ್ ಯಾಕೋ ಅದು ಬೇಡ ಅಲ್ಯೂಮಿನಿಯಮ್ದು ಯೂಸ್ ಮಾಡೋದು, ಒಂದು ಹೊಸ ಕುಕ್ಕರೇ ತೊಗೊಂಬಿಡು ಸುಮ್ಮನೆ ಅಂತ ಅಂದರು. ಸರಿ ಆಯ್ತು ಅಂದ್ಬಿಟ್ಟು ನನಗೂ ಕೂಡ ತೊಗೋಬೇಕಂತ ಒಂದು ಐಡಿಯಾ ಇತ್ತು. ಒಂದು ಬಟರ್ಫ್ಲೈಯಲ್ಲಿ ಸ್ಟೀಲಲ್ಲಿ ಕುಕ್ಕರ್ನ ತೊಗೊಂಡೆ. ಹಾಗೆ ಮನೆಗೆ ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು, ಹಾಗೆ ಅದನ್ನು ಕೂಡ ಅಜ್ಜಿ ನಾನು ಇವತ್ತು ಶಾಪಿಂಗ್ ಮಾಡಿಕೊಂಡು ಬಂದ್ವಿ ಮನೆಗೆ. ಚಿಕ್ಕ ಹುಡುಗಿಯಲ್ಲಿದ್ದಾಗ ಇವ್ರ ಜೊತೆ ತುಂಬಾ ಓಡಾಡ್ತಿದ್ದೆ. ಬಟ್ ಈಗ ತುಂಬಾ ಕಡಿಮೆ ಆಗಿಬಿಟ್ಟಿದೆ, ಹಾಗಾಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಅವ್ರ ಜೊತೆನೂ ಹೋದಂಗೆ ಆಗುತ್ತೆ ಅಂತ ಹೊರಗಡೆ ಹೋಗಿ ಬಂದ್ವಿ. ಅವ್ರಿಗೆ ಹೋಗಿದ್ದ ಕಡೆ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು, ಹಾಗೆ ಅವ್ರನ್ನೂ ಕೂಡ ಎಲ್ಲ ಮಾತಾಡ್ಸ್ಕೊಂಡು ಮನೆಗೆ ಬಂದ್ವಿ. ಮಕ್ಕಳು ಮನೆಯಲ್ಲೇ ಇದ್ರಲ್ಲ, ಒಂದು ಸ್ವಲ್ಪ ಹೊರಗಡೆ ಅವ್ರನ್ನೂ ಓಡಾಡ್ಸ್ಕೊಂಬರೋಣ ಅಂದ್ಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರದಲ್ಲೇ JKBMS ಫೀಲ್ಡ್ ಇದೆ, ಅಲ್ಲಿಗೆ ಬಂದ್ವಿ. ಅವ್ರಿಗೂ ಬರೀ ಟ್ಯೂಷನ್ನು, ಸ್ಕೂಲು, ಮನೆಗೆ ಬಂದು ಬರೀ TV ನೋಡೋದು ಮಲ್ಕೊಳ್ಳೋದು ಅಷ್ಟೇ ಆಗೋಗ್ಬಿಟ್ಟಿರುತ್ತೆ. ಹಂಗಾಗಿ ಒಂದು ಸ್ವಲ್ಪ ಅವರು ಕೂಡ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲಿ, ಈ ಥರ ಆಟ ಆಡ್ಸ್ಕೊಂಬರೋಣ ಅಂದ್ಬಿಟ್ಟು ಫೀಲ್ಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಓಡಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ನಾನು ಮತ್ತು ಮನೆಯವ್ರು ಬಂದ್ವಿ. ಇಲ್ಲಿ ಬೇರೆಯವರೆಲ್ಲ ವಾಕಿಂಗ್ ಮಾಡೋರು ಮಾಡ್ತಿರ್ತಾರೆ, ಹಾಗೆ ಮಕ್ಕಳು ಆಟ ಆಡೋರೆಲ್ಲ ಆಟ ಆಡ್ತಿರ್ತಾರೆ. ಅದಾದಮೇಲೆ ಅವ್ರನ್ನೂ ಮನೆಗೆ ಬಿಟ್ಟು ನೆಕ್ಸ್ಟ್ ಡೇಗೆ ಆವಾಗ ನೆನಪಾಯಿತು ನನಗೆ, ಈರುಳ್ಳಿ ಖಾಲಿ ಆಗಿಬಿಟ್ಟಿತ್ತು ಮನೆಯಲ್ಲಿ. ಮಾರ್ಕೆಟ್ಗೆ ಅಂತ ಹೋಗೋದು ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗುತ್ತೆ, ಇಲ್ಲೇ ರೋಡ್ ಸೈಡಲ್ಲಿ ಸಿಗುತ್ತೆ, ಹಾಗೆ ಓಡಾಡ್ಕೊಂಡು ತಂದುಬಿಡೋಣ ಅಂತಂದರು. ಹಂಗಾಗಿ ನಾನು ಮತ್ತು ಮನೆಯವ್ರು ಹೋಗಿ ಮತ್ತೆ ಈರುಳ್ಳಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಸಂಜೆ ಕಡಲೆಕಾಯಿನ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಅದನ್ನು ಕೂಡ ಸ್ವಲ್ಪ ತಿನ್ಕೊಂಡು ಆಮೇಲೆ ಅಡುಗೆ ಮಾಡೋಣ ಅಂದ್ಬಿಟ್ಟು ಅಜ್ಜಿ ಬೆಳ್ಳುಳ್ಳಿ ಎಲ್ಲ ಸುಲ್ದು ಕೊಡ್ತಾಯಿದ್ದಾರೆ. ಹಸಿಮೆಣ್ಸಿನ್ಕಾಯಿ ತಂದಿದ್ದಾರೆ, ಅದನ್ನು ಕೂಡ ಎಲ್ಲ ತೊಟ್ಟು ಬಿಡಿಸಿಟ್ಬಿಟ್ಟು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಅಂತ ಎಲ್ಲ ಎತ್ತಿಡ್ತಿದ್ರು. ಕಡಲೆಕಾಯಿ ಎಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಆಲ್ರೆಡಿ ಟೈಮ್ ಆಗೋಗಿತ್ತು, 8:30 ಆಗೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಮತ್ತೆ ಅಡುಗೆ ಮಾಡಬೇಕಾದ್ರೆ ವೀಡಿಯೋನ ಮಾಡೋಕ್ಕೆ ಹೋಗಲಿಲ್ಲ. ತಂದಿರೋ ಅಂಥ ಗ್ರೋಸರಿಗಳನ್ನೆಲ್ಲ ಹಾಗೆ ಫಿಲ್ ಮಾಡ್ಕೊತಾ ಇದ್ದೀನಿ. ನನಗೆ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಪ್ಲೇಸ್ ತುಂಬಾ ಇಷ್ಟ. ನಾನು ನನ್ನ ಗ್ರೋಸರೀಸ್ನ ಅರೇಂಜ್ ಮಾಡ್ಕೊಂಡಿರೋ ಅಂಥ ಪ್ಲೇಸ್ ತುಂಬಾ ಇಷ್ಟ. ಅದು ಖಾಲಿ ಆದ ತಕ್ಷಣ ಒಂಥರ ಏನೋ ಫೀಲ್ ಆಗ್ತಾ ಇರುತ್ತೆ ನನಗೆ. ಹಂಗಾಗಿ ಅದು ಯಾವಾಗಲೂ ಈ ಥರ ತುಂಬ್ದಂಗೆ ಇರಬೇಕು ಅಂತ ನಂಗೆ ಇಷ್ಟ. ಹಾಗಾಗಿ ಸ್ವಲ್ಪ ಖಾಲಿ ಆಯ್ತು ಅಂದರೆ ತಂದು ಫಿಲ್ ಮಾಡ್ಕೊತಾ ಇರ್ತೀನಿ. ಅಡುಗೆ ಮಾಡೋಕ್ಕೆಲ್ಲ ಒಂಥರ ಏನೋ ಒಂಥರ ಖುಷಿ, ಅದು ಯಾವಾಗಲೂ ತುಂಬಿದಂಗೆ ಕಲರ್ಫುಲ್ಲಾಗಿರಬೇಕು ನನಗೆ. ಹಾಗಾಗಿ ಅದನ್ನು ಕೂಡ ಹಾಗೆ ಫಿಲ್ ಮಾಡಿಕೊಂಡೆ.
ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅದಕ್ಕೆ ಟೈಮೇ ಸಾಕಾಗ್ತಿಲ್ಲ. ಅದಕ್ಕೆ ಖಾಲಿ ಆದಂಗೆ ಒಂದೊಂದೇ ಬಾಕ್ಸ್ಗಳು ಖಾಲಿ ಆಗುತ್ತಲ್ಲ ಅದನ್ನೆಲ್ಲ ಹಂಗೆ ತೊಳೆದಿಟ್ಕೊತಿದ್ದೀನಿ. ಮೇಲ್ಗಡೆ ಇರೋಂಥ ಒಂದು ಸ್ಪೈಸಸ್ ಬಾಕ್ಸ್ಗಳನ್ನ ಕ್ಲೀನ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾಡಬೇಕು ಅದನ್ನು ಕೂಡ. ಎಗ್ ರೈಸ್ನ ಮಾಡಿದ್ದೆ ಸಿಂಪಲಾಗಿ. ಎಲ್ಲ ಬರೀ ಮಧ್ಯಾಹ್ನ ತಿಂದಿದ್ದು ಮತ್ತು ಕಡಲೆಕಾಯಿ ಎಲ್ಲ ತಿಂದು ಹೊಟ್ಟೆ ಹಸ್ತಿಲ್ಲ, ಬೇಡ ಬೇಡ ಅಂತಿದ್ರು. ಆದರೂ ಕೂಡ ನೈಟಲ್ಲಿ ಹಾಗೆ ಮಲ್ಕೊಳ್ಳೋಕ್ಕೂ ಆಗಲ್ಲ, ಸ್ವಲ್ಪ ಲೈಟಾಗಿರಲಿ ಒನ್ ಟೈಮಿಗೆ ಆಗೋ ಅಷ್ಟು ಅಂದ್ಬಿಟ್ಟು ಒಂದೇ ಒಂದು ಪಾವ್ ಅಕ್ಕಿ ಹಾಕಿ ರೆಡ್ ರೈಸಲ್ಲಿ ಮಾಡಿರೋ ಅಂಥ ಎಗ್ ರೈಸ್ ಇದು. ಇನ್ಸ್ಟೆಂಟಾಗಿ ಬೇಗನೆ ಆಗೋಗುತ್ತೆ, ಹಂಗಾಗಿ ಅದನ್ನು ಮಾಡ್ಕೊಂಡು ಸ್ವಲ್ಪ ಎಲ್ಲರಿಗೂ ಅಷ್ಟೇ ಒನ್ ಟೈಮ್ಗೆ ಖಾಲಿ ಆಗೋ ಥರ. ನೆಕ್ಸ್ಟು ಮಂಡೇ ಅಲ್ವಾ, ಸುಮ್ಮನೆ ಉಳಿದ್ರು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಂಡ್ವಿ. ರೆಡ್ ರೈಸ್ ಆಗಿದ್ದರಿಂದ ಸ್ವಲ್ಪ ಮೆತ್ತಗೆ ಆಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ ಟೇಸ್ಟಾಗಿ ತಿನ್ನೋಕ್ಕೆ. ಊಟ ಎಲ್ಲ ಮುಗಿದ್ಮೇಲೆ ಈಗ ನಾನು ನಮ್ಮ ಮನೆಯವ್ರ ಹತ್ರ ಆಯಿಲ್ ಮಸಾಜ್ನ ಮಾಡಿಸ್ಕೊತಾ ಇದ್ದೀನಿ. ಬೆಳಗ್ಗೆನೇ ಬೇಗ ಒಂದು 6 ಗಂಟೆಯಲ್ಲಿ ನಾವು ಎದ್ದಿದ್ದು. ರೆಸ್ಟ್ ಮಾಡೋಕ್ಕೆ ಅಂತ ಟೈಮೇ ಇಲ್ಲ ಇವತ್ತು ಕೂಡ. ಫುಲ್ಲು ಅದು ಇದು ಕೆಲಸ, ಅದು ಮನೆಯಲ್ಲಿದ್ದಾಗ ಮನೆ ಮಕ್ಕಳು ಅಂದ್ಕೊಂಡು ರೆಸ್ಟ್ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ಫುಲ್ ನಂಗೆ ನಿದ್ದೆ ಬರ್ತಿತ್ತು. ಹಾಗೆ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಬೇರೆ ಮಾಡಬೇಕಿತ್ತು ಅಂದ್ಬಿಟ್ಟು ಮನೆಯವ್ರ ಹತ್ರ ಆಯಿಲ್ನ ಹಚ್ಚಿಸ್ಕೊಂಡೆ. ನಂಗೆ ಮತ್ತು ನನ್ನ ಮಗಳಿಗೂ ಕೂಡ ಹಚ್ಕೊಟ್ರು. ಏನಾದರೂ ಟೆನ್ಷನ್ ಇದ್ದಾಗ ಈ ಥರ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡ್ರೆ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಸಾಜ್ ಎಲ್ಲ ಮಾಡ್ತಾರೆ ನಮ್ಮ ಮನೆಯವರು, ಹಂಗಾಗಿ ಮಾಡಿಸ್ಕೊಂಡೆ. ಹಾಗೆ ಅವ್ರು ಮ್ಯಾಚ್ ನೋಡ್ತಾ ಇದ್ರು ಇವತ್ತು. ಇಂಡಿಯಾ ಮತ್ತು ನ್ಯೂಜಿಲೆಂಡು ಚಾಂಪಿಯನ್ಶಿಪ್ ಮ್ಯಾಚ್ ನಡೀತಾ ಇತ್ತಲ್ಲ, ಅದನ್ನು ನೋಡ್ತಾ ಇದ್ರು. ಹಾಗೆ ಅವ್ರ ಜೊತೆ ಕೂಡ ನೋಡಿಕೊಂಡು ಫೈನಲ್ ಆಗಿ ಇಂಡಿಯಾ ಗೆದ್ದಿದ್ದು ಖುಷಿ ಆಯಿತು. ಅದು ಸೆಲೆಬ್ರೇಷನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ, ನೋಡೋಣ ಇರು ಅಂದರು. ಸರಿ ಆಯ್ತು ಅಂದ್ಬಿಟ್ಟು ನಾನು ಕೂಡ ಅವ್ರ ಜೊತೆ ಹಾಗೆ ನೋಡ್ಕೊಂಡು ಕೂತಿದ್ದೆ ಒಂದು ಸ್ವಲ್ಪ ಹೊತ್ತು. ಖುಷಿ ಆಯಿತು ನೋಡಿ ಎಷ್ಟು ಖುಷಿ ಪಡ್ತಿದ್ದಾರೆ ಎಲ್ಲರೂ ಅಂತ. ಅಷ್ಟು ಕಷ್ಟಪಟ್ಟು ಆಡಿದ್ದಕ್ಕೆ ಇವತ್ತು ಒಂದು ಕಪ್ನ ಗೆದ್ದಾಗ ಎಷ್ಟು ಖುಷಿ ಪಡ್ತಾರಲ್ವ, ಅದನ್ನು ನೋಡಿಕೊಂಡು ನಮ್ಮ ದಿನಾನ ಎಂಡ್ ಮಾಡಿದ್ವಿ. ನಮ್ಮ ಸಂಡೇ ಇವತ್ತು ಈ ಥರ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನಾನು ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.